ನಿಮಿಷದಲ್ಲೇ ಕೈಗೆ ಸಿಗುತ್ತೆ ಸೇವಿಂಗ್ಸ್. ಇನ್ನು ಮುಂದೆ ರಿಜೆಕ್ಟ್ ಆಗಲ್ಲ ಕ್ಲೇಮ್ಸ್. ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರ ಇಪಿಎಫ್ ಅಥವಾ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಹೋಲ್ಡರ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಹಣ ವಿಡ್ರಾ ಮಾಡೋಕೆ 108 ವಿಘ್ನ ಅನುಭವಿಸಿ ಹಲವು ಬಾರಿ ಕ್ಲೇಮ್ ರಿಜೆಕ್ಷನ್ ನೋಡಿ ಬೇಸತ್ತಿದ್ದ ನೌಕರರಿಗೆ ಕೆಲವೇ ನಿಮಿಷಗಳಲ್ಲಿ ಹಣ ವಿಡ್ರಾ ಮಾಡಿಕೊಳ್ಳೋ ದಾರಿಯನ್ನು ತರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಯುಪಿಐ ಹಾಗೂ ಎಟಿಎಂನಲ್ಲೂ ಕೂಡ ಇಪಿಎಫ್ ಹಣವನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಇದರ ಜೊತೆಗೆ ಇಪಿಎಫ್ನಲ್ಲಿ ಇನ್ನೂ ಒಂದಷ್ಟು ಹೊಸ ರೂಲ್ಸ್ ಬರ್ತಾ ಇದ್ದಾವೆ. ಏನಿದು ರೂಲ್ಸ್? ಎಟಿಎಂ ಯುಪಿಐನಲ್ಲಿ ಇಪಿಎಫ್ ದುಡ್ಡನ್ನ ನಾವು ಬಳಸೋಕೆ ಶುರುವಾಗೋದು ಯಾವಾಗ, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ? ಇದರ ಜೊತೆಗೆ ಇಪಿಎಫ್ ನಲ್ಲಿ ಇನ್ನೂ ಒಂದಷ್ಟು ಹೊಸ ರೂಲ್ಸ್ ಬಂದಿದೆ. ಬಡ್ಡಿ ಇಂಟ್ರೆಸ್ಟ್ ಏನ್ ಕೊಡ್ತಾರೆ ಅದ್ರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಹಾಗೆ 50,000 ರೂಪಾಯಿ ಸಿಗುತ್ತಂತೆ ಅನ್ನೋ ಒಂದು ಸುದ್ದಿ ಕೂಡ ನೀವು ನೋಡ್ತಾ ಇರಬಹುದು. ಏನಿದು 50,000 ರೂಪಾಯಿ? ಯಾಕೆ, ಯಾರಿಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ? ಇದೆಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಎಟಿಎಂ ಯುಪಿಐ ನಲ್ಲಿ ಇಪಿಎಫ್ ವಿಡ್ರಾವಲ್. ಸ್ನೇಹಿತರೆ, ಮೊದಲಿಗೆ ಇಪಿಎಫ್ ಅಂದ್ರೆ ಏನು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಕೇಂದ್ರ ಸರ್ಕಾರದ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಥವಾ ಇಪಿಎಫ್ ಕಂಟ್ರೋಲ್ ಮಾಡೋ ರಿಟೈರ್ಮೆಂಟ್ ಬೆನಿಫಿಟ್ ಸ್ಕೀಮ್ ಇದು. ಭವಿಷ್ಯ ನಿಧಿಯ ಸ್ಕೀಮ್ ಇದು ಅಂತ ಅನ್ಕೋಬಹುದು. ಕೆಲಸ ಕೊಡೋ ಕಂಪನಿ ಹಾಗೂ ನೌಕರರಿಬ್ಬರು ಕೊಡುಗೆ ಕೊಡೋ ಲಾಂಗ್ ಟರ್ಮ್ ಸೇವಿಂಗ್ಸ್ ಪ್ಲಾನ್ ಅಥವಾ ಫಂಡ್. ಎಂಪ್ಲಾಯ್ ತಮ್ಮ ಬೇಸಿಕ್ ಸಂಬಳದಲ್ಲಿ 12% ಕಾಂಟ್ರಿಬ್ಯೂಟ್ ಮಾಡಿದ್ರೆ ಕಂಪನಿ 12% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎಸ್, ನೀವು ಹೇಳ್ಬೋದು ಇವಾಗೆಲ್ಲ CTC ಅಲ್ವಾ ಅಂತ. ಎಸ್, CTC ಅಂಟರ್ನಲ್ಲಿ ಕಾಸ್ಟ್ ಟು ಕಂಪನಿ ಅಂತ ಹೇಳಿ ಸ್ಯಾಲರಿ ಪ್ಯಾಕೇಜ್ ಮಾತನಾಡುವಾಗಲೇ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್, ಕಂಪನಿ ಕಾಂಟ್ರಿಬ್ಯೂಷನ್ ಎಲ್ಲ ಸೇರಿನೇ ಸ್ಯಾಲರಿ ಪ್ಯಾಕೇಜ್ ಅನ್ನ ಇವಾಗ ಕೊಡೋದು ಹೆಚ್ಚಿನ ಕಂಪನಿಗಳಲ್ಲಿ. ಇರಲಿ, ಸರ್ಕಾರ ಈ ಹಣವನ್ನು ಒಂದಷ್ಟು ಅಪ್ರೂವ್ಡ್ ಸೆಕ್ಯೂರಿಟೀಸ್ ಮೇಲೆ ಹೂಡಿಕೆ ಮಾಡಿ ಇಂಟ್ರೆಸ್ಟ್ ಜನರೇಟ್ ಮಾಡುತ್ತೆ. ಸುಮಾರು 8% ಆಸುಪಾಸು ಇಂಟ್ರೆಸ್ಟ್ ಸಿಗುತ್ತೆ. ಇಪಿಎಫ್ ಇರೋರಿಗೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಇರುತ್ತೆ, UAN. ಹಾಗಾಗಿ ಕಂಪನಿ ಚೇಂಜ್ ಮಾಡಿದ್ರು ಕೂಡ ಈ ಕಳೆದ ಕೆಲ ವರ್ಷಗಳಿಂದ ಹೊಸ ಕಂಪನಿಗೆ ಇಪಿಎಫ್ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಹೊಸದಾಗಿ ಓಪನ್ ಮಾಡಬೇಕಂತೇನಿಲ್ಲ. ಕೊನೆಗೆ ಎಂಪ್ಲಾಯಿ ರಿಟೈರ್ ಆದಮೇಲೆ ಅಂದರೆ ವಯಸ್ಸು 58 ಆದಮೇಲೆ ಈ ಹಣವನ್ನು ಇಂಟ್ರೆಸ್ಟ್ ಸಮೇತ ಫುಲ್ ವಿಡ್ರಾ ಮಾಡ್ಕೋಬಹುದು. ಆದರೆ ಮೆಡಿಕಲ್ ಎಮರ್ಜೆನ್ಸಿ, ಮನೆ ಖರೀದಿ, ಮಕ್ಕಳ ಶಿಕ್ಷಣ ಅಥವಾ ಮದುವೆ ಖರ್ಚುಗಳಿಗೆ ಪಾರ್ಷಿಯಲ್ ವಿಡ್ರಾವಲ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ. ಸಮಸ್ಯೆ ಏನು ಅಂದರೆ ಇಪಿಎಫ್ನಲ್ಲಿ ವಿಡ್ರಾ ಮಾಡುವಾಗ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಅದು ಮ್ಯಾಚ್ ಆಗ್ತಿಲ್ಲ, ಅಕೌಂಟಲ್ಲಿ ಹೆಸರು ಬೇರೆ ಇದೆ, ಒಂದು ಫುಲ್ ಸ್ಟಾಪ್ ಇದೆ, ಇದರಲ್ಲಿ ಇಲ್ಲ, ತಲೆ ಕೆಡಿಸ್ಬಿಡ್ತಾ ಇದ್ರು ಕೇಳೋಕೆ ಹೋದರೆ. ಆನ್ಲೈನ್ ಮಾಡಿದ್ರು, ಆದರೆ ಪೋರ್ಟಲ್ನಲ್ಲೂ ಒಂದಷ್ಟು ಸಮಸ್ಯೆ ಇತ್ತು. ಕ್ಲೇಮ್ ಸ್ಟೇಟಸ್ ಅಪ್ಡೇಟ್ ಆಗದಿರೋದು, ತಿಂಗಳಾಂಗಟ್ಟಲೆ ಪ್ರೊಸೆಸಿಂಗಿಗೆ ಸಾಕಷ್ಟು ಸಮಸ್ಯೆಗಳಿದ್ವು. 2024ರ ಇಪಿಎಫ್ ಆನ್ಯುವಲ್ ರಿಪೋರ್ಟ್ ಪ್ರಕಾರ 3ರಲ್ಲಿ 1 ಇಪಿಎಫ್ ಫೈನಲ್ ಸೆಟಲ್ಮೆಂಟ್ ರಿಜೆಕ್ಟ್ ಆಗಿದೆ. ಅಂದರೆ ಆಲ್ಮೋಸ್ಟ್ 33ರಿಂದ 34% ಜನರಿಗೆ ತಮ್ಮ ಹಣ ತಾವು ತಗೊಳ್ಳೋಕೆ ಆಗ್ತಾ ಇಲ್ಲ. ಸೊ ಈಗ ಈ ಸಮಸ್ಯೆ ತಪ್ಪಿಸಿ ನೌಕರರ ಕೈಗೆ ಇನ್ಸ್ಟೆಂಟ್ ಆಗಿ ಹಣ ತಲುಪಿಸೋಕೆ ಸರ್ಕಾರ ಮುಂದಾಗಿದೆ. ಫೋನ್ ಪೇ, ಗೂಗಲ್ ಪೇನಲ್ಲೇ ಇಪಿಎಫ್ ಹಣ. ಎಸ್ ಸ್ನೇಹಿತರೆ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನಂತಹ UPI ಪ್ಲಾಟ್ಫಾರ್ಮ್ ಅಲ್ಲಿ ಇಪಿಎಫ್ ಹಣ ವಿಡ್ರಾ ಮಾಡೋ ಸೌಲಭ್ಯ ಕೊಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸದ್ಯ ಇಪಿಎಫ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ NCPI ಜೊತೆ ಈ ಬಗ್ಗೆ ಮಾತುಕತೆ ಮಾಡ್ತಿರೋದಾಗಿ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಯಾಕಂದ್ರೆ UPI ರೆಗ್ಯುಲೇಟ್ ಮಾಡೋದು ಇದೇ NCPI. 2025ರ ಮೇ ಅಥವಾ ಜೂನ್ನಲ್ಲಿ ಈ ಸೌಲಭ್ಯ ಲಾಂಚ್ ಆಗೋ ನಿರೀಕ್ಷೆ ಇದೆ. UPI ಜೊತೆ ಆಗ್ಲೇ ಹೇಳಿದ ಹಾಗೆ ATM ಮೂಲಕ ಕೂಡ ಹಣವನ್ನ ವಿಡ್ರಾ ಮಾಡ್ಕೋಬಹುದು. ಕೇಂದ್ರ ಸರ್ಕಾರ ಮೇ ಜೂನ್ನಲ್ಲಿ EPFO 3.0 ಸ್ಕೀಮ್ ಲಾಂಚ್ ಮಾಡ್ತಾ ಇದೆ. ಈ ಬಗ್ಗೆ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಜನವರಿಯಲ್ಲೇ ಹೇಳಿದ್ರು. ಇದೇ ಸ್ಕೀಮ್ ಅಡಿಯಲ್ಲಿ ಈ ಸೌಲಭ್ಯ ಬರ್ತಾ ಇದೆ. ರೆಗ್ಯುಲರ್ ಬ್ಯಾಂಕ್ ಅಕೌಂಟ್ನಿಂದ ಹಣ ವಿಡ್ರಾ ಮಾಡ್ಕೊಳ್ಳೋ ತರ ಇಪಿಎಫ್ ಅಕೌಂಟ್ ಮೂಲಕವೂ ಇನ್ಸ್ಟೆಂಟ್ ಆಗಿ ವಿಡ್ರಾ ಮಾಡ್ಕೋಬಹುದು. ಇದರ ಜೊತೆಗೆ ಕೇಂದ್ರ ಸರ್ಕಾರ ಇಪಿಎಫ್ನಲ್ಲಿ ಇನ್ನೊಂದಷ್ಟು ರೂಲ್ಸ್ ತರ್ತಾ ಇದೆ. ಅವುಗಳ ಬಗ್ಗೆ ಕೂಡ ನೋಡೋಣ. ಇಪಿಎಫ್ ಬಡ್ಡಿ ಬಗ್ಗೆ ಎಷ್ಟು, ಆ ಫಿಗರ್ ಏನು, ಎಷ್ಟು ಬಡ್ಡಿ ಅಂತ ಕೂಡ ನೋಡೋಣ. ಹಾಗೆ ಆ 50,000 ರೂಪಾಯಿದೊಂದು ಅಪ್ಡೇಟ್ ಇದೆ ಅಂತ ಹೇಳಿದ್ವಲ್ಲ, ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಒಂದು ರೀತಿ ಪ್ರೊಟೆಕ್ಷನ್ ಸ್ಕೀಮ್. ಯಾಕಂದ್ರೆ ಕೆಲವೊಂದ್ಸಲ ನಾವು ಸೇವ್ ಮಾಡೋ ದುಡ್ಡು 1 ಲಕ್ಷ, 2 ಲಕ್ಷ, 10 ಲಕ್ಷ, ಮಧ್ಯಮ ವರ್ಗದವರು 20 ಲಕ್ಷ, 30 ಲಕ್ಷ ಸೇವ್ ಮಾಡಿದ್ರು ಕೂಡ ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತಾದರೆ ಆ ದುಡ್ಡು ಕೆಲವೇ ಸಮಯದಲ್ಲಿ ಖಾಲಿಯಾಗಿ ಫ್ಯಾಮಿಲಿ ಮುಂದೇನು ಅನ್ನೋ ರೀತಿ ಒದ್ದಾಡಬೇಕಾಗೋ ಪರಿಸ್ಥಿತಿ ಬರ್ಬೋದು. ಅದೇ ಕಾರಣಕ್ಕೆ ಪ್ರತಿಯೊಬ್ಬರೂ ಅತ್ಯಂತ ಕಮ್ಮಿ ಪ್ರೀಮಿಯಂನಲ್ಲಿ ದೊಡ್ಡ ಪ್ರೊಟೆಕ್ಷನ್ ಪಡೆಯೋಕೆ ಡಿಸೈನ್ ಆಗಿರೋ ಪ್ಲಾನೇ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್. ಪ್ರೀಮಿಯಂ ಕಮ್ಮಿ ಇರುತ್ತೆ, ಕವರೇಜ್ ಜಾಸ್ತಿ ಇರುತ್ತೆ. ಕಡಿಮೆ ವಯಸ್ಸಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಕೇವಲ 500-550 ರೂಪಾಯಿ ಪ್ರೀಮಿಯಂನಲ್ಲೂ ಕೂಡ ಪ್ಲಾನ್ ಸಿಗಬಹುದು. ಅಷ್ಟೇ ಪ್ರೀಮಿಯಂಗೆ 1 ಕೋಟಿ ರೂಪಾಯಿವರೆಗೂ ಲೈಫ್ ಕವರ್ ಸಿಗುತ್ತೆ. ಯಂಗ್ ಏಜ್ನಲ್ಲಿ ಜಾಯ್ನ್ ಆದಷ್ಟು ಕಮ್ಮಿ ಇರುತ್ತೆ ಪ್ರೀಮಿಯಂ, ಕವರೇಜ್ ಜಾಸ್ತಿ ಇರುತ್ತೆ. ಅದೇ ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಅಮೌಂಟ್ ಜಾಸ್ತಿ ಆಗುತ್ತೆ ಅದೇ ಕವರೇಜ್ಗೆ. ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಕಂಪನಿಯ ಟರ್ಮ್ ಪ್ಲಾನ್ಗಳಲ್ಲಿ ವ್ಯಕ್ತಿ ಕ್ರಿಟಿಕಲ್ ಇಲ್ನೆಸ್ಗೆ ತುತ್ತಾದರೂ ಕೂಡ ಲೈಫ್ ಕವರ್ ಸಿಗೋ ರೀತಿ ಆಡ್ ಆನ್ ಪ್ಲಾನ್ಸ್ ಇವೆ.
ಸುಮಾರು 64 ರೀತಿಯ ಕ್ರಿಟಿಕಲ್ ಇಲ್ನೆಸ್ಗೆ ಕವರೇಜ್ ಪಡ್ಕೋಬಹುದು. ಸೊ ದುಡಿತಾ ಇರೋ ವ್ಯಕ್ತಿ ತೀರ್ಕೊಂಡ್ರೆ ಮಾತ್ರ ಅಲ್ಲ, ಕ್ರಿಟಿಕಲ್ ಇಲ್ನೆಸ್ಗಳಿಗಾಗಿ ದುಡಿಯೋಕೆ ಆಗಿಲ್ಲ ಅಂದ್ರೂ ಕೂಡ ಅಷ್ಟು ಅಮೌಂಟ್ ಅನ್ನ ಪಡ್ಕೊಳ್ಳೋಕೆ, ನೀವು 1 ಕೋಟಿಗೆ ಮಾಡಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿದ್ರೆ 2 ಕೋಟಿ ಅಮೌಂಟ್ ಅನ್ನ ಪಡ್ಕೊಳ್ಳೋಕೆ, ಆಮೇಲೆ ಆ ದುಡ್ಡನ್ನೆಲ್ಲಾದ್ರೂ ಕೂತಲ್ಲೇ ಆಪರೇಟ್ ಮಾಡೋ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಸುಮ್ಮನೆ FD ಇಟ್ಟು ಬಡ್ಡಿ ತಗೊಂಡು ಜೀವನ ನಡೆಸೋದು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಈ ರೀತಿ ಕ್ರಿಟಿಕಲ್ ಇಲ್ನೆಸ್ಗೆ ಅಥವಾ ಶಾಶ್ವತವಾಗಿ ಅಂಗವೈಕಲ್ಯ ಆಗೋದು ಆ ರೀತಿದು ಏನಾದರೂ ಆಯಿತು ದುರದೃಷ್ಟವಶಾತ್ ಅಂತ ಹೇಳಿದ್ರೆ ಮಹಿಳೆಯರಿಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಜೊತೆಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ 190% ಸಾಲ್ವೆನ್ಸಿ ರೇಷಿಯೋ ಮೇಂಟೈನ್ ಮಾಡ್ತಾ ಇದೆ. ಬರೋಬ್ಬರಿ 99.65% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಕೂಡ ಹೊಂದಿದೆ. ಸೊ ನಿಮಗೆ ಏನಾದರೂ ಆಸಕ್ತಿ ಇದ್ರೆ ಬೇಸಿಕ್ ಟರ್ಮ್ ಪ್ಲಾನ್ಸ್ ಜೊತೆಗೆ ಮೇಲೆ ಹೇಳಿದ ಕೆಲವೊಂದು ಆ್ಯಡ್ ಆನ್ಗಳು ಹೇಳಿದ್ವಲ್ಲ ಎಕ್ಸ್ಟ್ರಾ ಪ್ರೊಟೆಕ್ಷನ್ಗೆ, ಆ ಆ್ಯಡ್ ಆನ್ಗಳನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀವು ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ನಿಮ್ಮ ಏಜ್ಗೆ ಏನು ಕವರೇಜ್ ಬರುತ್ತೆ, ಏನು ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಎಷ್ಟು ಪ್ರೀಮಿಯಂ ಎಷ್ಟಾಗುತ್ತೆ ಅದೆಲ್ಲ ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. 8.25% ಬಡ್ಡಿ ಪ್ರತಿ ಎಂಪ್ಲಾಯಿಗೆ ಮಿನಿಮಮ್ ಲೈಫ್ ಕವರ್. ಸ್ನೇಹಿತರೆ, EPF ಸಬ್ಸ್ಕ್ರೈಬರ್ಗಳಿಗೆ 8.25% ವಾರ್ಷಿಕ ಬಡ್ಡಿ ಕೊಡುವಂತೆ EPFO ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ರೆಕಮೆಂಡ್ ಮಾಡಿದೆ. ಇದರ ಜೊತೆಗೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್ ಅಥವಾ EDLI ಸ್ಕೀಮ್ಗಳಲ್ಲಿ ಸರ್ಕಾರ ಒಂದಷ್ಟು ಅಪ್ಡೇಟ್ಸ್ ತಂದಿದೆ. ಇದು EPFO ಮೆಂಬರ್ಗಳಿಗೆ, ಅದರಲ್ಲೂ ಪ್ರೈವೇಟ್ ಸೆಕ್ಟರ್ ಸ್ಯಾಲರಿಡ್ ಎಂಪ್ಲಾಯಿಗಳಿಗೆ ಸಿಗೋ ಇನ್ಶೂರೆನ್ಸ್ ಸ್ಕೀಮ್. ಇನ್ಶೂರೆನ್ಸ್ ಹೊಂದಿರೋ ವ್ಯಕ್ತಿ ಮೃತಪಟ್ಟರೆ ನಾಮಿನಿಗೆ ಇದರಿಂದ ಲಂಸಮ್ ಅಮೌಂಟ್ ಸಿಗುತ್ತೆ. ಸದ್ಯಕ್ಕೆ EDLIನಲ್ಲಿ ಬರ್ತಿರೋ ಚೇಂಜಸ್ ಏನು ಅಂದರೆ, 1 ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡದೆ ಮೃತಪಟ್ಟ ಎಂಪ್ಲಾಯಿ ಕುಟುಂಬಕ್ಕೂ ಈಗ ಮಿನಿಮಮ್ ಲೈಫ್ ಇನ್ಶೂರೆನ್ಸ್ ಬೆನಿಫಿಟ್ ಸಿಗುತ್ತೆ. ಸುಮಾರು 50,000 ರೂಪಾಯಿ ಸಿಗುತ್ತೆ. ವರ್ಷಕ್ಕೆ ಸುಮಾರು 5,000 ಜನ ಈ ರೀತಿ 1 ವರ್ಷದ ಒಳಗೆ ಇನ್ ಸರ್ವಿಸ್ನಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಅಂಥವರ ಕುಟುಂಬಗಳಿಗೆ ಇದರಿಂದ ಹೆಲ್ಪ್ ಆಗಬಹುದು ಅಂತ ಇದನ್ನು ತರ್ತಾ ಇದ್ದಾರೆ. ಇದರ ಜೊತೆಗೆ ಒಬ್ಬ ನೌಕರ ಕೆಲಸ ಬಿಟ್ಟ 6 ತಿಂಗಳ ಒಳಗೆ ಮೃತಪಟ್ಟರೆ ಅಂಥವರ ಕುಟುಂಬಗಳಿಗೂ EDLI ಬೆನಿಫಿಟ್ಸ್ ಸಿಗ್ಬೋದು. ಇದಕ್ಕೂ ಮುಂಚೆ ಒಬ್ಬ ವ್ಯಕ್ತಿ EPFಗೆ ಕಾಂಟ್ರಿಬ್ಯೂಷನ್ ಕೊಡೋದು ನಿಂತು ಹೋಗಿದ್ರೆ, ಕೆಲಸ ಕಳ್ಕೊಂಡು ಕಾಂಟ್ರಿಬ್ಯೂಷನಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿದ್ರೆ EDLI ಬೆನಿಫಿಟ್ಸ್ ಸಿಗ್ತಾ ಇರಲಿಲ್ಲ. ಆದರೆ ವರ್ಷಕ್ಕೆ ಸುಮಾರು 14,000 ಜನ ಕೆಲಸ ಬಿಟ್ಟು 6 ತಿಂಗಳಲ್ಲೇ ಪ್ರಾಣ ಕಳ್ಕೊಳ್ತಿದ್ದಾರೆ. ಅಂಥವರ ಕುಟುಂಬಕ್ಕೆ ಏನಾದರೂ ಹೆಲ್ಪ್ ಆಗಲಿ ಅಂತ ಈ ಬದಲಾವಣೆಯನ್ನು ಕೂಡ EPFO ತಗೊಂಡ್ಬಂದಿದೆ. ವ್ಯಕ್ತಿಯ ಕೊನೆ ಕಾಂಟ್ರಿಬ್ಯೂಷನ್ನಿಂದ 6 ತಿಂಗಳವರೆಗೆ ಆತನ ಕುಟುಂಬ ಗ್ರ್ಯಾಂಟ್ಸ್ ಪಡ್ಕೋಬಹುದು. ಇದಕ್ಕೆ ಕಂಪನಿಯ ಎಂಪ್ಲಾಯ್ಮೆಂಟ್ ರೆಕಾರ್ಡ್ಸಲ್ಲಿ ಅಥವಾ ಪೆರೋಲ್ ರೆಕಾರ್ಡ್ಸ್ನಲ್ಲಿ ಎಂಪ್ಲಾಯ್ ಹೆಸರಿದ್ರೆ ಸಾಕು. ಇದರ ಜೊತೆಗೆ ಮುಂಚೆ EDLI ಬೆನಿಫಿಟ್ಸ್ಗೆ ಎಲಿಜಿಬಲ್ ಆಗೋಕೆ ಒಬ್ಬ ಎಂಪ್ಲಾಯಿ ಕನಿಷ್ಠ 1 ವರ್ಷ EPFO ಸ್ಕೀಮ್ ಅಡಿಯಲ್ಲಿ ಸರ್ವಿಸ್ ಮಾಡಿರಬೇಕಾಗಿತ್ತು. 1 ದಿನ ಕಮ್ಮಿ ಇದ್ರೂ ಸಿಗ್ತಾ ಇರಲಿಲ್ಲ. ಉದಾಹರಣೆಗೆ 2024 ಜನವರಿ 2ನೇ ತಾರೀಕು ಕೆಲಸ ಶುರು ಮಾಡಿರೋ ವ್ಯಕ್ತಿ ಅದೇ ವರ್ಷ ಡಿಸೆಂಬರ್ 31ಕ್ಕೆ ರಿಸೈನ್ ಮಾಡಿದ್ರೆ ಸರ್ವಿಸ್ ಡಿಸ್ಕಂಟಿನ್ಯೂಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬೆನಿಫಿಟ್ ಸಿಗ್ತಾ ಇರಲಿಲ್ಲ. ಆದರೆ ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸಕ್ಕೆ ರಿಸೈನ್ ಮಾಡಿ ಇನ್ನೊಂದು ಕೆಲಸಕ್ಕೆ ಜಾಯ್ನ್ ಆಗೋಕೆ 2 ತಿಂಗಳಾದರೂ ಕೂಡ ಕಂಟಿನ್ಯೂಟಿ ಬ್ರೇಕ್ ಆಗಿದೆ ಅಂತ ಕನ್ಸಿಡರ್ ಮಾಡಲ್ಲ. ಅಪ್ ಟು 2 ತಿಂಗಳು ಆ ಕ್ಯಾಂಡಿಡೇಟ್ 2.5 ಇಂದ 7 ಲಕ್ಷ ರೂಪಾಯಿವರೆಗೆ EDLI ಬೆನಿಫಿಟ್ಸ್ಗೆ ಎಲಿಜಿಬಲ್ ಇರ್ತಾರೆ, ಅಥವಾ ಅವರ ನಾಮಿನಿ ಅಥವಾ ಕುಟುಂಬ ಎಲಿಜಿಬಲ್ ಆಗಿರುತ್ತೆ ಅಂತ ಅರ್ಥ. ಅದಕ್ಕಿಂತ ಜಾಸ್ತಿ ಆದರೆ ಮಾತ್ರ ಗ್ಯಾಪ್ ಅಂತ ಕನ್ಸಿಡರ್ ಆಗುತ್ತೆ, ಬೆನಿಫಿಟ್ ಸಿಗಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು EPFO ಹೊಸ ರೂಲ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ತಲುಪಿಸಿದ್ದಾಯಿತು. ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ನೀವು ನಿಮ್ಮ ಏಜ್ಗೆ ಪ್ರೀಮಿಯಂ ಎಷ್ಟು, ಕವರೇಜ್ ಎಷ್ಟು ಬರುತ್ತೆ ಅಂತೆಲ್ಲ ಚೆಕ್ ಮಾಡಿ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.